ಆತ್ಮೀಯ 10ನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಈ ಭೂಮಿ ತಾಯಿ ಕುಡಿಗಳು ಅನ್ನುವಂಥ ಪದ್ಯ ಪಾಠದ ಕವಿ ಪರಿಚಯವನ್ನು ನಾವು ನೋಡಿದ್ದೇವೆ. ಈಗ ಈ ಒಂದು ಪದ್ಯ ಪಾಠದ ಪ್ರವೇಶ ಮತ್ತು ಆ ಪದ್ಯದ ಭಾವಾರ್ಥವನ್ನು ಇವತ್ತಿನ ದಿನ ನಾವು ನೋಡ್ಕೊಂಡು ಬರೋಣ. ಪ್ರಕೃತಿಯಲ್ಲಿ ಅಪಾರ ವೈವಿಧ್ಯ ಇದ್ದರೂ ಒಳಗೆ ಸಾಮರಸ್ಯ ಇರುವಂತೆ ಭೂಮಿ ತಾಯಿ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಈ ಒಂದು ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಅಪಾರವಾಗಿರುವಂಥ ವಿವಿಧತೆಯನ್ನು ನಾವು ನೋಡ್ತೀವಿ, ವೈವಿಧ್ಯತೆಯನ್ನು ಕಾಣ್ತೀವಿ. ಅಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ನಮ್ಮಲ್ಲಿ ಸಾಮರಸ್ಯ, ಏಕತೆ, ಐಕ್ಯತೆ ಇರುವಂತೆ ಈ ಒಂದು ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಏಕತೆಯಿಂದಿರಬೇಕು, ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು ಅನ್ನುವಂಥದ್ದು ಕವಿಯ ಆಶಯ. ಈ ಒಂದು ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿರುವಂಥ ವೈವಿಧ್ಯತೆಯನ್ನು ನಾವು ನೋಡ್ತೀವಿ, ವಿವಿಧತೆಯನ್ನು ಕಾಣ್ತೀವಿ. ಯಾವುದರಲ್ಲಿ ವಿವಿಧತೆಯನ್ನು ನೋಡ್ತೀವಿ ಅಂತಂದರೆ, ಆಚಾರ ವಿಚಾರ ಇರ್ಬೋದು, ಉಡುಗೆ ತೊಡುಗೆಗಳಲ್ಲಿ ಇರ್ಬೋದು, ರೂಢಿ ಸಂಪ್ರದಾಯಗಳಿರ್ಬೋದು, ಆಹಾರ ಪದ್ಧತಿಗಳಲ್ಲಿ ವಿವಿಧತೆಯನ್ನು ನಾವು ಹೊಂದಿದ್ದರೂ ಕೂಡ ಮಾನವರಾಗಿರುವಂಥ, ಮನುಷ್ಯರಾಗಿರುವಂಥ ನಾವೆಲ್ಲರೂ ಒಂದೇ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಇಡೀ ಪ್ರಪಂಚದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ಒಂದೇ ಒಂದು ರಾಷ್ಟ್ರ, ಅದುವೇ ನಮ್ಮ ಭಾರತ. ನಾಗರಿಕತೆ ಬೆಳೆದಂತೆ ಮನುಷ್ಯ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ. ಆ ಅಲೆಮಾರಿ ಜೀವನದಿಂದ ಆತ ನಾಗರಿಕನಾದಂತೆ ಒಂದು ಕಡೆ ನೆಲೆ ನಿಂತು ನಾಗರಿಕತೆಯನ್ನು ಬೆಳೆಸಿಕೊಂಡ ನಂತರ ಇದು ನಾವೇ ಮಾಡಿಕೊಂಡಿರುವಂಥ ಒಂದು ಚೌಕಟ್ಟು, ಧರ್ಮದ ಚೌಕಟ್ಟು, ಭಾಷೆಯ ಚೌಕಟ್ಟು, ಜನಾಂಗದ ಚೌಕಟ್ಟು, ಸಂಪ್ರದಾಯಗಳ ಚೌಕಟ್ಟನ್ನು ಹಾಕಿಕೊಂಡು ನಾವು ಬದುಕ್ತಾ ಇದ್ದೇವೆ. ಹೀಗಾಗಿ ಧರ್ಮ, ಭಾಷೆ, ಜನಾಂಗ, ಸಂಪ್ರದಾಯಗಳು ಬೇರೆ ಬೇರೆ ಯಾಗಿದ್ದರೂ ಕೂಡ ಪಂಚಭೂತಗಳು ಯಾವುವು ಅಂತಂದರೆ, ಭೂಮಿ ಇರ್ಬೋದು, ಅಗ್ನಿ ಇರ್ಬೋದು, ಆಕಾಶ ಇರ್ಬೋದು, ಜಲ, ಗಾಳಿ ಒಂದೇ ಆಗಿರುವಾಗ ಈ ಭೂಮಿ ತಾಯಿಯ ಆಗಿರುವಂಥ ನಾವುಗಳು ಒಂದಾಗಿರಬೇಕು ಅನ್ನುವಂಥದ್ದು. ಅಂದರೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂಥ ಸೂರ್ಯ ಒಬ್ಬನೇ, ಕುಡಿಯುವಂಥ ನೀರು ಇರ್ಬೋದು, ಸುಡುವಂಥ ಅಗ್ನಿ ಇರ್ಬೋದು, ಆಕಾಶ ಇರ್ಬೋದು, ಆಮೇಲೆ ಬೀಸುವಂಥ ಗಾಳಿ ಇರ್ಬೋದು. ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ಮಾಡದೆ, ಭೇದ ಭಾವವನ್ನು ಮಾಡದೆ ಅದು ಎಲ್ಲರಿಗೂ ಕೂಡ ಬೆಳಕನ್ನು ನೀಡುವಂತೆ, ಗಾಳಿಯನ್ನು ಕೊಡುವಂತೆ, ಜಲವನ್ನು ನೀಡುವಂತೆ ಅವು ಎಲ್ಲವೂ ಕೂಡ ಒಂದೇ ಆಗಿರಬೇಕಾದರೆ
ಮನುಷ್ಯರಾಗಿರುವಂಥ ನಾವುಗಳು ಏಕೆ ಭೇದ ಭಾವವನ್ನು ಮಾಡಬೇಕು, ನಾವು ಕೂಡ ಒಂದಾಗಿರಬೇಕು ಅನ್ನುವಂಥದ್ದು ಇಲ್ಲೇ KS ನಿಸಾರ್ ಅಹಮದ್ರವರು ಹೇಳ್ತಾರೆ. ಪಂಪನ ವಾಣಿಯಂತೆ ಮನುಷ್ಯ ಜಾತಿ ತಾನೊಂದೇ ಒಲಂ, ಮನುಷ್ಯ ಕುಲ ಮನುಷ್ಯ ಜಾತಿ ತಾನೊಂದೇ ಕುಟುಂಬ ಅನ್ನುವಂಥದ್ದು ಇದನ್ನು ಪಂಪ ಮಹಾಕವಿ ಹೇಳ್ತಾರೆ. ಆಮೇಲೆ ರಾಷ್ಟ್ರಕವಿ ಕುವೆಂಪುರವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಅದೇನು ಅಂತಂದರೆ, ಮಾನವ ಹುಟ್ಟುವಾಗ ವಿಶ್ವ ಮಾನವನಾಗುತ್ತಾನೆ, ಬೆಳೆಯುತ್ತಾ ಆತ ಅಲ್ಪ ಮಾನವನಾಗುತ್ತಾನೆ ಅಂಥೇಳಿ. ಅಂದರೆ ಹುಟ್ಟುವಾಗ ಆ ಮಗುವಿಗೆ ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಧರ್ಮ ಗೊತ್ತಿರೋದಿಲ್ಲ. ಆ ಮಗು ವಿಶ್ವ ಮಾನವನಾಗಿ ಜನಿಸಿರುತ್ತೆ. ಆದರೆ ಆ ಮಗು ಬೆಳೀತಾ 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 ಹೋದಂತೆ ಆ ಮಗುವಿನ ತಲೆಯಲ್ಲಿ ನಾವು ಜಾತಿಯನ್ನು ತುಂಬ್ತೀವಿ, ಭಾಷೆಯನ್ನು ತುಂಬ್ತೀವಿ, ಆಚಾರ ವಿಚಾರಗಳನ್ನು ತುಂಬ್ತೀವಿ. ಈ ರೀತಿ ಆ ಮಗುವಿನ ತಲೆಯಲ್ಲಿ ಇವುಗಳೆಲ್ಲವುಗಳನ್ನು ತುಂಬಿ ಆ ಮಗುವನ್ನು ನಾವು ಅಲ್ಪ ಮಾನವನನ್ನಾಗಿ ಮಾಡ್ತೀವಿ ಅನ್ನುವಂಥದ್ದು ಕುವೆಂಪುರವರು ಹೇಳ್ತಾರೆ. ಈ ಭಾರತವು ವಿಶ್ವದಲ್ಲಿಯೇ ವೈವಿಧ್ಯತೆಯನ್ನು ಹೊಂದಿರುವಂಥ ಏಕೈಕ ರಾಷ್ಟ್ರ. ಇಡೀ ಜಗತ್ತಿನಲ್ಲೇ ವಿವಿಧತೆಯನ್ನು ವೈವಿಧ್ಯತೆಯನ್ನು ಹೊಂದಿರುವಂಥ ಒಂದೇ ಒಂದು ರಾಷ್ಟ್ರ ಅದು ಯಾವುದು ಅಂತಂದರೆ ಭಾರತ. ಇಲ್ಲೇ ಅನೇಕ ಧರ್ಮಗಳಿವೆ, ಭಾಷೆಗಳಿವೆ, ಉಡುಗೆ ತೊಡುಗೆಗಳಿವೆ, ರೂಢಿ ಸಂಪ್ರದಾಯಗಳಿವೆ, ಆಹಾರ ಪದ್ಧತಿಗಳಿವೆ. ಇವೆಲ್ಲವೂ ಇದ್ದರೂ ಕೂಡ ನಾವೆಲ್ಲರೂ ಸೋದರರಂತೆ ಸಹಬಾಳ್ವೆಯನ್ನು ಮಾಡ್ತಾ ಇದ್ದೇವೆ. ಸಹಬಾಳ್ವೆಯನ್ನು ನಡೆಸಬೇಕು ಅನ್ನುವಂಥದ್ದು ಈ ಒಂದು ಕವಿತೆಯ ಆಶಯ. ವಿದ್ಯಾರ್ಥಿಗಳೇ, ಈಗ ಈ ಒಂದು ಪದ್ಯವನ್ನು ನಾವು ಹಾಡ್ಕೊಂಡು ಬರೋಣ. ಅದಾದ ನಂತರ ಅದರ ಭಾವಾರ್ಥವನ್ನು ನೋಡೋಣ. ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಹಿಂದೆ ಹಿಂದೆ. ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಹಿಂದೆ ಹಿಂದೆ. ಸ್ವಸ್ವಭಾವ ಚೆಹರೆ ಬೇರೆ ತಾಯ ಬಸಿರು ಒಂದೇ, ಕಳಸ ಸಿಲುಬೆ ಬಿಳಿ ಮಿನಾರು ಧರ್ಮದುಸಿರು ಒಂದೇ ಒಂದೇ ಒಂದೇ. ಸ್ವಸ್ವಭಾವ ಚೆಹರೆ ಬೇರೆ ತಾಯ ಬಸಿರು ಒಂದೇ, ಕಳಸ ಸಿಲುಬೆ ಬಿಳಿ ಮಿನಾರು ಧರ್ಮದುಸಿರು ಒಂದೇ ಒಂದೇ. ಆಂಗ್ಲ ಆಫ್ರಿಕನ್ನರಲ್ಲಿ ಹರಿವ ನೆತ್ತರೊಂದೇ, ಅಕ್ಕಿರಾಗಿ ಬೆಳೆದು ಕರಿದು ಹುಲ್ಲು ಬಣ್ಣ ಒಂದೇ ಒಂದೇ ಒಂದೇ. ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಹಿಂದೆ ಹಿಂದೆ. ಬಾಣ ಬಿರುಸುಕುಂಡ ಹನತೆ ಬೆಳಕ ಸತ್ವ ಒಂದೇ, ಕಂದರುತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ ಒಂದೇ ಒಂದೇ. ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ, ಪೂರ್ವೋತ್ತರ ಪಡು ತೆಂಕನ ಗಾಳಿ ಮುಗಿಲು ಒಂದೇ ಒಂದೇ ಒಂದೇ. ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ, ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಹಿಂದೆ ಹಿಂದೆ. ಈ ರೀತಿ ಈ ಒಂದು ಪದ್ಯ ವಿದ್ಯಾರ್ಥಿಗಳೇ, ನೀವು ಕೂಡ ಮನೆಯಲ್ಲಿ ಇದನ್ನು ಹಾಡುವಂಥ ಒಂದು ಪ್ರಯತ್ನವನ್ನು ಮಾಡಿರಿ. ಈಗ ಈ ಪದ್ಯದ ಭಾವಾರ್ಥ. KS ನಿಸಾರ್ ಅಹಮದ್ ರವರು ಭೂಮಿ ತಾಯಿಯ ಮಕ್ಕಳಾಗಿರುವಂಥ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಏಕತೆಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು.
ಅನ್ನುವಂಥ ಒಂದು ಸಂದೇಶವನ್ನು ಈ ಪದ್ಯದ ಮೂಲಕ ಅವರು ನೀಡಿದ್ದಾರೆ. ಆ ಸಂದೇಶ ಈ ರೀತಿ ಇದೆ. ಕವಿ ನಿಸಾರ್ ಅಹಮದ್ರವರು ನಾವು, ನೀವು, ಅವರು, ಇವರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಜಾತಿಗಳಿವೆ, ಒಳ ಪಂಗಡಗಳಿವೆ. ಹೀಗಾಗಿ ಅವರೆನ್ನದೆ, ಇವರೆನ್ನದೆ, ನಾವು ಎನ್ನದೆ, ಈ ರೀತಿ ನಾವು, ನೀವು, ಅವರು, ಇವರು ನಾವೆಲ್ಲರೂ ಈ ಭಾರತಾಂಬೆಯ ಮಕ್ಕಳು, ಈ ಭೂಮಿ ತಾಯಿಯ ಕುಡಿಗಳು. ಹೀಗಾಗಿ ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಮೇಲೂ ಇಲ್ಲ, ಕೀಳಿಲ್ಲ. ಆಮೇಲೆ ಬಡವ ಬಲ್ಲಿದ, ಜಾತಿ ವಿಜಾತಿ ಎಂಬ ಭೇದ ಭಾವವನ್ನು ಮಾಡಬಾರದು ಅನ್ನುವಂಥದ್ದು ಇಲ್ಲೇ ಹೇಳ್ತಾರೆ. ಹೀಗಾಗಿ ಅಷ್ಟೆಲ್ಲ ಇದ್ದರೂ ಕೂಡ ನಾವು ಯಾವುದೇ ರೀತಿಯಾದಂತಹ ಭೇದ ಭಾವವನ್ನು ಮಾಡದೆ, ತಾರತಮ್ಯವನ್ನು ಮಾಡದೆ ನಾವೆಲ್ಲರೂ ಒಂದೇ ಆಗಿರಬೇಕು. ನಾವೆಲ್ಲರೂ ಏಕತೆಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭೂಮಿ ತಾಯಿಯ ಕುಡಿಗಳು ಎಂದು ಇವತ್ತೇ ನಾವು ಒಂದು ಪಣವನ್ನು ತೊಡಬೇಕು, ಶಪಥವನ್ನು ಮಾಡಬೇಕು, ಪ್ರತಿಜ್ಞೆಯನ್ನು ಮಾಡಬೇಕು ಅನ್ನುವಂಥದ್ದು ಕವಿಯ ಒಂದು ಕರೆ. ಹೀಗಾಗಿ ಎಲ್ಲರೂ ಸರಿಸಮಾನರು ಎಂಬ ಭಾವನೆಯಿಂದ, ಭಾವೈಕ್ಯತೆಯಿಂದ ನಾವೆಲ್ಲರೂ ಬಾಳಬೇಕು ಎಂಬ ಒಂದು ಸಂದೇಶವನ್ನು KS ನಿಸಾರ್ ಅಹಮದ್ರವರು ತಿಳಿಸ್ತಾರೆ. ನಾವೆಲ್ಲರೂ ಈ ಭೂಮಿ ತಾಯಿಯ ಕರುಳ ಕುಡಿಗಳು. ಹೀಗಾಗಿ ನಾವು ಇವತ್ತು ಏನು ಮಾಡಬೇಕು ಅಂದರೆ ಪ್ರತಿಜ್ಞೆಯನ್ನು ಮಾಡಬೇಕು, ಪಣವನ್ನು ತೊಡಬೇಕು ಅಂಥೇಳಿ ಅವರು ಹೇಳ್ತಾರೆ. ಸ್ವಸ್ವಭಾವ ಚಹರೆ ಬೇರೆ, ತಾಯ ಬಸಿರು ಒಂದೇ, ಕಳಸ ಸಿಲುಬೆ ಬಿಳಿ ಮಿನಾರು, ಧರ್ಮ ದುಸಿರು ಒಂದೇ. ಜನರ ಸ್ವಭಾವ, ಅವರ ಮುಖಲಕ್ಷಣಗಳು ಅವು ಹುಟ್ಟಿನಿಂದ ಬೇರೆ ಬೇರೆ ಆಗಿರುತ್ತೆ. ಚಹರೆ ಇರ್ಬೋದು, ಮುಖಲಕ್ಷಣಗಳಿರ್ಬೋದು, ಆ ಮನುಷ್ಯನ ಸ್ವಭಾವಗಳಿರ್ಬೋದು, ಅವು ಹುಟ್ಟಿನಿಂದ ಬೇರೆ ಬೇರೆಯಾಗಿರುತ್ತೆ. ಆದರೆ ನಮಗೆಲ್ಲರಿಗೂ ಆಸರೆ ನೀಡುವಂಥ ಈ ಭೂಮಿ ತಾಯಿ ಒಂದೇ. ಭೂಮಿ ತಾಯಿಯ ಬಸಿರು ನಮ್ಮೆಲ್ಲರಿಗೂ ಒಂದೇ ಆಗಿದೆ ಅನ್ನುವಂಥದ್ದು. ಪಿಂಡೆ ಪಿಂಡೆ ಮತಿರ್ ಭಿನ್ನಹ ಅಂತೇಳಿ ಸ್ವಭಾವದಲ್ಲಿ ಇರ್ಬೋದು, ಮುಖಲಕ್ಷಣಗಳಲ್ಲಿ ಇರ್ಬೋದು, ಉಡುಗೆ ತೊಡುಗೆಗಳಲ್ಲಿರ್ಬೋದು, ಅದು ಬೇರೆ ಬೇರೆಯಾಗಿದ್ದರೂ ಕೂಡ ನಮ್ಮ ಭಾರತೀಯರಿಗೆ ಭಾರತ ಮಾತೆ ಒಬ್ಬಳೇ. ಹೀಗಾಗಿ ಎಲ್ಲರಿಗೂ ಈ ಭೂಮಿ ತಾಯಿಯ ಬಸಿರು ಒಂದೇ ಆಗಿದೆ ಅನ್ನುವಂಥದ್ದು. ಜಾತಿ, ಮತ, ಧರ್ಮಗಳು ಬೇರೆ ಬೇರೆಯಾಗಿದ್ದರೂ ಕೂಡ, ಇಲ್ಲಿ ಅನೇಕ ಜಾತಿಗಳು, ಅನೇಕ ಧರ್ಮಗಳು, ಅನೇಕ ಮತಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಎಲ್ಲ ಧರ್ಮಗಳ ತತ್ವ ಬೇರೆ ಬೇರೆ ಆಗಿದ್ದರೂ ಕೂಡ, ಅಂದರೆ ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಹಿಂದೂಗಳ ಒಂದು ಸಂಕೇತ ದೇವಸ್ಥಾನ ಇರ್ಬೋದು ಅಥವಾ ಕಳಸ ಇರ್ಬೋದು. ಕ್ರಿಶ್ಚಿಯನ್ನರು ಆರಾಧಿಸುವಂಥ ದೇವರು ಯೇಸು ಕ್ರಿಸ್ತ ಅಥವಾ ಸಿಲುಬೆಯಾದರೆ, ಆಮೇಲೆ ಮುಸ್ಲಿಮರ ಆರಾಧ್ಯ ದೈವ ಅಲ್ಲಾ ಆದರೆ ಅವರ ಒಂದು ಪೂಜಿಸುವಂಥ ಒಂದು ಸ್ಥಳ ಮಸೀದಿ ಅಥವಾ ಬಿಳಿ ಮಿನಾರು ಅಂಥೇಳಿ ನಾವು ಕರಿತೀವಿ. ಹೀಗಾಗಿ ಪೂಜಿಸುವ ಸ್ಥಳ ವಿಧಾನಗಳು
ಬೇರೆ ಬೇರೆಯಾದರೂ ಕೂಡ ಧರ್ಮದ ತತ್ವಗಳು, ವಿಚಾರ, ಎಲ್ಲ ಧರ್ಮಗಳ ಉಸಿರು ಒಂದೇ ಆಗಿದೆ. ಹೀಗಾಗಿ ನಾವೆಲ್ಲರೂ ಒಂದಾಗಿ ಕೂಡಿ ಒಗ್ಗಟ್ಟಿನಿಂದ ಬಾಳಬೇಕು ಎಂದು ಕವಿಗಳು ಇಲ್ಲಿ ತಿಳಿಸ್ತಾರೆ. ಇನ್ನು ಆಂಗ್ಲ ಆಫ್ರಿಕನ್ನರಲ್ಲಿ ಹರಿಯುವ ನೆತ್ತರೊಂದೇ, ಅಕ್ಕಿ ರಾಗಿ ಬಿಳಿದು ಕರಿದು ಹುಲ್ಲು ಬಣ್ಣ ಒಂದೇ ಎನ್ನುವಂಥದ್ದು. ಈ ಒಂದು ಪ್ರಾಕೃತಿಕ ವಾತಾವರಣದಿಂದಾಗಿ ಅಲ್ಲಿರುವಂಥ ಜನರ ಬಣ್ಣ ಬಿಳಿ ಇರ್ಬೋದು ಅಥವಾ ಕಪ್ಪಾಗಿರ್ಬೋದು. ಆಂಗ್ಲರ ಬಣ್ಣ ಬಿಳಿಯಾಗಿರ್ಬೋದು, ಆಫ್ರಿಕನ್ನರ ಬಣ್ಣ ಕಪ್ಪಾಗಿರ್ಬೋದು. ಆದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರ ದೇಹದಲ್ಲಿ ಹರಿಯುವಂಥ ರಕ್ತ ಒಂದೇ ಆಗಿದೆ, ರಕ್ತದ ಬಣ್ಣ ಒಂದೇ ಆಗಿದೆ. ಹೀಗಾಗಿ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಅಕ್ಕಿ, ರಾಗಿ, ಹುಲ್ಲು, ಹೀಗೆ ಆಹಾರ ಪದಾರ್ಥಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅಕ್ಕಿ ಬಿಳಿಯಾಗಿರ್ಬೋದು, ಆಮೇಲೆ ರಾಗಿ ಕಪ್ಪಾಗಿರ್ಬೋದು. ಹೀಗಾಗಿ ಬಿಳಿದು ಕರಿದು ಇದ್ದರೂ ಕೂಡ ಆ ಅಕ್ಕಿಯನ್ನು ಬೆಳೆಯುವಂಥ ಹುಲ್ಲು, ರಾಗಿಯನ್ನು ಬೆಳೆಯುವಂಥ ಅದರ ಹುಲ್ಲು ಹಸಿರಾಗೇ ಇರುತ್ತೆ. ಹೀಗಾಗಿ ಆಹಾರ ಪದಾರ್ಥಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅವುಗಳ ಬಣ್ಣ ಒಂದೇ ಆಗಿದೆ. ಹೀಗೆ ಪ್ರಪಂಚದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿರುವಂಥ ಆಚಾರ, ವಿಚಾರ, ನಡೆ, ನುಡಿ, ರೂಢಿ, ಸಂಪ್ರದಾಯ, ಆಹಾರ ಪದ್ಧತಿಗಳು ಹೊಂದಿದ್ದರೂ ಕೂಡ ಮಾನವರಾಗಿರುವಂಥ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ಇಲ್ಲೇ ತಿಳಿಸ್ತಾರೆ. ಇನ್ನು ಬಾಣ ಬಿರುಸು ಕುಂಡ ಹನತೆ ಬೆಳಕ ಸತ್ವ ಒಂದೇ, ಕಂದರುತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ. ಅಂದರೆ ಹಬ್ಬ ಹರಿದಿನಗಳ ಬಂದಾಗ ನಾವು ನಾನಾ ರೀತಿಯಾಗಿರುವಂಥ ಬಣ್ಣ ಬಣ್ಣದ ಪಟಾಕಿಗಳನ್ನು ನಾವು ಸುಡ್ತೇವೆ. ಬಾಣ, ಬಿರುಸು, ಕುಂಡ ಇವು ಅನೇಕ ಸುಡುಮದ್ದುಗಳು. ಅದೇ ರೀತಿ ಕುಂಡದಲ್ಲಿ ದೀಪವನ್ನು ಬೆಳಗ್ತೇವೆ, ಹಣತೆಯಲ್ಲಿ ದೀಪವನ್ನು ನಾವು ಹಚ್ತೇವೆ. ಹೀಗಾಗಿ ಈ ಬೆಳಕನ್ನು ನಾವು ಬೇರೆ ಬೇರೆ ಸ್ವರೂಪಗಳಾಗಿ ನೋಡ್ತೀವಿ. ಆದರೆ ಅವುಗಳಲ್ಲಿರುವಂಥ ಬೆಳಕಿನ ಸತ್ವ ಒಂದೇ ಆಗಿದೆ. ಆ ಕುಂಡದಲ್ಲಿ ಹಚ್ಚಿರುವಂಥ ಬಾಣ ಬಿರುಸುಗಳಲ್ಲಿರುವಂಥ ಬಣ್ಣ ಬಣ್ಣದ ಬೆಳಕು ಇರ್ಬೋದು, ಹಣತೆಯಲ್ಲಿ ಹಚ್ಚಿರುವಂಥ ದೀಪ ಇರ್ಬೋದು, ಅದು ಸ್ವರೂಪಗಳಲ್ಲಿ ಬೇರೆ ಬೇರೆ ಆದರೂ ಕೂಡ ಅವುಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಬೆಳಕಿನ ಸತ್ವ ಒಂದೇ ಅನ್ನೋದನ್ನು ನಾವು ನೋಡ್ತೀವಿ, ಒಂದೇ ಆಗಿದೆ. ಹೀಗಾಗಿ ಕಂದ ಪದ್ಯ ಇರ್ಬೋದು, ವೃತ್ತಗಳಿರ್ಬೋದು, ತ್ರಿಪದಿಗಳಿರ್ಬೋದು, ವಚನಗಳಿರ್ಬೋದು, ಅವೆಲ್ಲವೂ ಸಾಹಿತ್ಯದ ಒಂದು ಛಂದೋ ವೈವಿಧ್ಯತೆಯನ್ನು ನಾವು ನೋಡ್ತೀವಿ. ಸಾಹಿತ್ಯ ಪ್ರಕಾರಗಳಲ್ಲಿ ಛಂದೋ ವೈವಿಧ್ಯತೆಯನ್ನು ನೋಡ್ತೀವಿ. ಅಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ಅದರ ಒಂದು ಕವಿಗಳು ಅದರ ರಸ ಕವಿತ್ವವನ್ನು ಒಂದೇ ಅಂತ ಹೇಳ್ತಾರೆ. ಹೀಗಾಗಿ ಒಂದೇ ಆಗಿದೆ. ಆದ್ದರಿಂದ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಒಂದಾಗಿ ಬಾಳಬೇಕು ಎಂದು ಕವಿಗಳು ಇಲ್ಲೇ ತಿಳಿಸ್ತಾರೆ. ವಿದ್ಯಾರ್ಥಿಗಳೇ, ಕರ್ನಾಟಕ, ವಂಗ, ಆಂಧ್ರ ಭಾರತೀಯರೊಂದೇ. ಅಂದರೆ ಭಾರತ ದೇಶದಲ್ಲಿ ಇರುವಂಥ ಕರ್ನಾಟಕ, ಬಂಗಾಳ, ಆಂಧ್ರ ಈ ಎಲ್ಲ ರಾಜ್ಯಗಳಲ್ಲಿ ಇರುವಂಥ ಭಾರತದ ಯಾವುದೇ ಭಾಗದಲ್ಲಿದ್ದರೂ ಕೂಡ ನಾವು ಭಾರತೀಯರೆಲ್ಲರೂ ಒಂದೇ. ನಾವೆಲ್ಲ ಭಾರತೀಯರು ಒಂದೇ ಆಗಿದ್ದೇವೆ. ಹೀಗಾಗಿ ಭಾರತವು ವಿಶ್ವದಲ್ಲೇ ವೈವಿಧ್ಯತೆಯನ್ನು ಹೊಂದಿದ ರಾಷ್ಟ್ರ
ಅನೇಕ ಧರ್ಮ, ಭಾಷೆ, ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಇದ್ದರೂ ಕೂಡ ನಾವೆಲ್ಲರೂ ಸೋದರರಂತೆ ಬಾಳ್ತಾ ಇದ್ದೇವೆ. ಇದು ಭಾರತ ದೇಶದ ಏಕತೆಯನ್ನು ಇಲ್ಲೇ ತೋರಿಸುತ್ತೆ. ಪೂರ್ವೋತ್ತರ ಪಡುತ್ಯಂಕನ ಗಾಳಿ ಮುಗಿಲು ಒಂದೇ. ಪೂರ್ವ ದಿಕ್ಕು ಇರ್ಬೋದು, ಆಮೇಲೆ ಪಶ್ಚಿಮ ದಿಕ್ಕ ಇರ್ಬೋದು, ಉತ್ತರ ಇರ್ಬೋದು, ಆಮೇಲೆ ದಕ್ಷಿಣ ದಿಕ್ಕುಗಳಿರ್ಬೋದು, ಪೂರ್ವೋತ್ತರ ಪಡುತ್ಯಂಕನ, ಈ ರೀತಿ ಅನೇಕ ದಿಕ್ಕುಗಳಿದ್ದರೂ ಕೂಡ, ಹೀಗೆ ಯಾವ ದಿಕ್ಕಿನಲ್ಲಿದ್ದರೂ ಕೂಡ ಅಲ್ಲಿ ಗಾಳಿ ಮುಗಿಲು ಒಂದೇ ಆಗಿರುವಂತೆ ನಾಗರಿಕತೆ ಬೆಳೆದಂತೆ ನಾವೇ ಮಾಡಿಕೊಂಡಿರುವಂಥ ಧರ್ಮ, ಭಾಷೆ, ಜನಾಂಗ ಮತ್ತು ಸಂಪ್ರದಾಯಗಳು ಬೇರೆ ಬೇರೆಯಾಗಿವೆ. ನಾವು ಬಳಸುವ ಪಂಚಭೂತಗಳಾದ ಭೂಮಿ, ಆಕಾಶ, ಅಗ್ನಿ, ಜಲ, ಗಾಳಿ ಒಂದೇ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು, ಏಕತೆಯಿಂದಿರಬೇಕು, ಸಾಮರಸ್ಯದಿಂದ ಇರಬೇಕು ಅನ್ನುವಂಥ ಒಂದು ಕರೆಯನ್ನು KS ನಿಸಾರ್ ಅಹಮದ್ರವರು ಭೂಮಿ ತಾಯ ಕುಡಿಗಳು ಅನ್ನುವಂಥ ಪದ್ಯದ ಮೂಲಕ ನಮ್ಮೆಲ್ಲರನ್ನ ಎಚ್ಚರಿಸುವಂಥ, ತಿಳಿ ಹೇಳುವಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಪಾಠದ ಪ್ರಶ್ನೋತ್ತರಗಳನ್ನು ನೀವು ಬರೆದು ನನ್ನ ಮೊಬೈಲ್ ಸಂಖ್ಯೆಗೆ ಕಳುಹಿಸಿ ಅಂತ ಹೇಳ್ತಾ ಇಲ್ಲಿಗೆ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.